अस्सलाम वालेकुम, नमस्ते। पहला जम्मू कश्मीर पहलगाम का हमें खंडन करते हैं। जो पाकिस्तान हो, कौन भी हो, उन्होंने कैसा शूट करे वैसा शूट करो कर को हमें मोदी सरकार को बोल रहे हैं। और हमारी सरकार सब भी मिला को सपोर्ट करती है। उन्होंने कौन भी रहने उनको घर में घुस को मारो कर को हमें मनवे कर। सर, नगर शासन द्वारा पिछले दिनों आपने एक प्रेस कॉन्फ्रेंस करके उन पर एक आरोप लगाया था कि उनकी गौशाला से गाय बेची गई है बोलकर। उस पर उन्होंने मानहानि करने का एक आरोप भी किया है और आपके साथीदारों को कई नोटिस भी आई है। क्या नोटिस है, क्या फर्क नहीं होता है। हमें हमारी गंगा गौरी है और उन्होंने वत्ते सच्चे रहे तो हमारे ऊपर चार उन्होंने केस कर दे, नोटिस दे दे। हमना क्या ये नहीं है खरे अप्प गुट्टिद्र सिद्धेश्वर गुड़ी मुट्ली यार्यार ಬಸನಗೌಡ ರಾಮನಗೌಡ ಪಾಟೀಲ್ ಹರ್ಷ ಶೆಟ್ಟಿ ಮಕ್ಕಳಿಗೆ ಅವರು ನಮ್ಮ ಆಕಳುಗಳು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಮುಡ್ಲಿ ಅವ್ರ 10 ಕೇಸ್ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ. ಅವ್ರು ಖರೆ ಅಪ್ಪ ಗುಟ್ಟಿದ್ರ ಗುಡಿ ಮುಟ್ಟು ನಮ್ಮ ಬಿಜಾಪುರದ ಗೋಗಳು ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಹೇಳಿ ಅವರು ಏನು ನೋಟಿಸ್ ಬಂದ್ರೆ ಏನಾಗ್ತೈತಿ ಉತ್ತರ ಕೊಡ್ತೀವಿ. ನಮ್ಮ ಆಕಳು ತುಡುಗಾಗಿದ್ದು ಖರೆ ಅದ ಗೋಶಾಲೆಗೆ 2,000 ಇಲ್ಲ 3,000 ಮ್ಯಾಗ ಗೋಶಾಲೆಗೆ ಬಿಜಾಪುರದ ಆಕಳು ಹೋಗ್ಯಾವ. ಮಂದಿ ಸಾಕಿದ್ದು ಬಿಡಾಡಿ ದನ ಅಂತ ಮನೇಲಿಂದ ಮುಂಜಾನೆ ಬಿಡ್ತಾರೆ, ಅವ್ರು ಮಧ್ಯಾಹ್ನಕ್ಕೆ ಹಿಡ್ಕೊಂಡು ಒಯ್ದಾರ. ಕಾರ್ಪೊರೇಷನ್ ಕಮಿಷನರ್ ಹರ್ಷ ಶೆಟ್ಟಿ ಮತ್ತು ಮಕ್ಕಳಿಗೆ ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಹಾನಿ ಮಾಡಲಿ, ಬಸನಗೌಡೆ ಮಾಡ್ಬೇಕು. ನಾವು ಉಳ್ಕಿ ಹಿಂದೂ ಮಂದಿಗೆ ಬಿಜೆಪಿ ಮಂದಿಗೆ ಯಾರು ಹೇಳಿಕತ್ತಿಲ್ಲ. ನಾವು ಹೇಳೋದು ಬಸನಗೌಡಗೆ ಒಬ್ಬಂಗೆ. ಅವ ನಾ ಕೇಸ್ ಮಾಡ್ತೀನಿ ಸಿದ್ದೇಶ್ವರ ಸಂಸ್ಥೆ ಅವ್ರಿಗೆ ಹೇಳಿಲ್ಲ. ಅವ್ರು ಸಿದ್ದೇಶ್ವರ ಸಂಸ್ಥೆ ಅವ್ರು ನಮ್ಗೆ ನೋಟಿಸ್ ಕೊಟ್ರೆ ಅವ್ರು ನಾವು ನೋಟಿಸ್ ಕೊಡ್ತೀವಿ. ಬಸನಗೌಡ ಕೊಡ್ಲಿ ನಮ್ಗೆ, ನಾವು ಬಸನಗೌಡಕ್ಕೆ ಕೊಡ್ತೀವಿ. ಸರ್, ನಾಳೆ 28ಕ್ಕೆ ರೈಲಿ ಆಗ್ತೈತಿ. ಅದ್ರ ಬಗ್ಗೆ ಬಸನಗೌಡ ಪಾಟೀಲ್ ಹೇಳಿದ್ರು, ಏನಾದ್ರೆ ಹಿಂದೂ ಮಂದಿ ಆಸ್ತಿ ಹಾನಿ ಆಯ್ತಂದ್ರ ಇಡೀ ಕರ್ನಾಟಕ ಹಿಂದೂವೇ ಇಲ್ಲೇ ತರಿಸ್ತೀನಿ. ಆದ್ರೆ ಆಯೋಜಕ ಯಾರದಾರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಆಸ್ತಿ ಜಪ್ತಿ ಮಾಡಿ ಭರಣೆ ಮಾಡ್ಬೇಕು ಅಂತ ಚೇತಾವಣೆ ಕೊಟ್ಟರು. ನಾವು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಸಲ್ಲಂಗೆ ಅವಕಾರನೆ ಹೇಳಿದ ಸಲುವಾಗಿ ನಾವು ಮಂದಿಗೆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಹೇಳಿದ ಸಲುವಾಗಿ ಮಾಡ್ಲಿಕ್ಕತ್ತೀವಿ. ಅವ್ರು ಮಾಡ್ಲಾಕತ್ತಾರ, ವಿಜೇಂದ್ರ ಬಂದು ಹೋಗ್ಯಾನ ಅಂತ ಅವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ. ಯಾವುದು ನಮ್ಮ ಬಸವ ಜಯಂತಿದು ನಾವು ಯಾವ್ದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಅವ್ರು ಬರೀ 10 ಲಕ್ಷ ಮಂದಿಗೆ ತರ್ತೀನಿ ಅಂದ್ರೆ ನಂಬಲ್ಲಿನೂ ಶಕ್ತಿ ಅದ 20 ಲಕ್ಷ ಮಂದಿ ತರ್ತೀವಿ. ನಾವು ಮಂದಿಗೆ ಹಿಂದೂ ಮುಸಲ್ಮಾನ್ಗೆ ಜಗಳ ಮಾಡೋದು ಮಾಡ್ಲಿಕ್ಕತ್ತಿಲ್ಲ. ನಾವು ಹೇಳೋದು ಕೇವಲ ಬಸನಗೌಡ ಒಬ್ಬಂಗ. ಅವ ಒಬ್ಬನೇ ನಮ್ಮ ಮುಸಲ್ರಿಗೆ ಬೈತಾನ, ನಮ್ಗೆ ಬೈಲಿ. ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದ್ರೆ ನಾವು ಯಾರಿಗೂ ಬಿಡಂಗಿಲ್ಲ. ನಾಳೆ 28ಕ್ಕೆ ರೈಲಿ ಫಿಕ್ಸ್. ನಾವು ಫಿಕ್ಸ್ ರೈಲಿ ಅದ, ಎಲ್ಲಾರ್ಗು ಮನವಿ ಮಾಡ್ಲಿಕ್ಕತ್ತೀವಿ. ನಾವೇನು ಶಕ್ತಿ ತೋರಿಸ್ಲಾಕ ಮಾಡ್ಲಿಕ್ಕತ್ತಿಲ್ಲ. ನಮ್ಮ ದೇಶ ಪೂರ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳ್ತಾರ ಅದರ ಮ್ಯಾಗ ನಾವು ನಡಿತೀವಿ. ಶಾಂತಿ ಪೈಗಾಮ್ ಅದದು ಅವ್ರದ್ದು. ಶಾಂತಿ ಪೈಗಾಮದಿಂದ ನಾವು ಅಷ್ಟೇ 2,000-3,000 4,000 10,000 ಒಳಗೆ ಮಂದಿಗೆ ಮನವಿ ಕೊಡ್ಲಿಕ್ಕತ್ತೀವಿ. ಇಂಥ ನೀಚರಿಗೆ ಬುದ್ಧಿ ಕಲಿಸ್ಲಾಕ ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಶಕ್ತಿ ಪ್ರದರ್ಶನ ಅವ್ರು ಮಾಡ್ಲಾಕತ್ತಾರ. ವಿಜೇಂದ್ರ ಬಂದು ಹೋಗ್ಯಾರಂತ ಅವರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ. ನಮ್ಗೇನು ಶಕ್ತಿ ಪ್ರದರ್ಶನ ಮಾಡೋದು ಹರ್ಕತ್ತಿಲ್ಲ. ಹಿಂದೂ ಮಂದಿ ನಾವು ಕೂಡೇದೀವಿ. ನಾವು ಒಬ್ಬನೇ ಬಸನಗೌಡ ಕಾಪಿರಂತ ಅವನೇ ಹೇಳ್ತಾನ, ಅವನೇ ಕಾಪಿರತಾನ, ಅವಂಗ ನಾವು ಹೇಳ್ತೀವಿ. ಈಗ ಯಾರು ವಿರೋಧ ಮಾಡಾಕತ್ತಿಲ್ಲ, ಕಾಂಗ್ರೆಸ್ ಅವ್ರು ಬಿಟ್ಟು ಯಾರು ವಿರೋಧ ಮಾಡಾಕತ್ತಿಲ್ಲ. ಯಾರು ಮಾಡಾಕತ್ತಾರ ಅವ್ರು ಕಾಂಗ್ರೆಸ್ ಅವ್ರೇ ಅಂತ ಹೇಳ್ತಾರೆ. ಬಸನಗೌಡ ಟ್ರೇನ್ ಸುಟ್ಟವ, ಅವ ಝಂಡಾ ಹರಿಸ್ದವ, ಅವ ಎಲ್ಲಿ ಈಗ ಕಲ್ಲು ಹೊಡಿತಾನ, ಎಲ್ಲರೇ ಒಣ್ಯಾಗ ಬಸ್ಗಳು ಕಲ್ಲು ಹೊಡೆಸಿ ನಮ್ಮ ಮ್ಯಾಗ ಹಾಕ್ಬೇಕನ್ಲಾಕತ್ತಾನ. ಅವಂಗೆ ಮೊದಲ ಅವಂದು ರೈಟಿಂಗ್ದೊಳಗೆ SP ಸಾಹೇಬರು ಬರ್ಕೋಬೇಕು, ಅವನ ಮ್ಯಾಗ ನಿಗಾ ಇಡಬೇಕು. ಅವ ಒಬ್ಬಗೆ ಹೇಳಿಕತ್ತೀವಿ. ನಾವೇನು ಅಂಥವ್ರಿಲ್ಲ. ಇದು ಎಲ್ಲ ಕೆಲಸ ಅವ್ರು ಕರೆ ಅವರಪ್ಪ ಗುಟ್ಟಿದ್ರೆ ಝಂಡಾ ಟ್ರೇನ್ ಸುಟ್ಟಿದ್ದು, ಝಂಡಾ ಹಚ್ಚಿದ್ದು ಅದು CBI ಕೊಡ್ಲಿಲ್ಲ. ಒಂದು CBI ಕೊಡಂತ ಹೇಳ್ರಲ್ಲ.
ಮತ್ತು ಬಜಾರ್ದೊಳಗೆ ತಂದು ಜೆಂಡಾ ಸುಡ್ತಾನ. ಎಲ್ಲಿಂದ ಜೆಂಡಾ ಸುಟ್ಟಾರ ಅವರು? ಅವ್ರು ಕರೆಯವರಪ್ಪ ಹುಟ್ಟಿದ್ರೆ ಸಿಬ್ಯಾಕ್ ಕೊಡಂತ. ಪಾಕಿಸ್ತಾನ ಜೆಂಡಾ ಎಲ್ಲಿಂದ ಬಂದು ಅವ್ರ ಬಲ್ಲಿ? ಗಾಂಧಿ ಚೌಕದೊಳಗೆ ಸುಟ್ಟಾರ. ಹಚ್ಚಿದವ್ರು ಅವರೇ, ಸುಟ್ಟಿದವ್ರು ಅವರೇ, ಟ್ರೇನ್ ಸುಟ್ಟಿದ ಅವರೇ 100ಕ್ಕೆ 100 ನಾವು ಹೇಳ್ತೀವಿ. ಸುಟ್ಟಿಸಾಕ್ ಹಚ್ಚಿದ ಅಮಾಯಕ ಮಂದಿಗೆ ಒಳಗೆ ಹಾಕಿದ್ರು. ಹಂಗೆ ಇವರು ಎಲ್ಲರ ಕಲ್ಲು ಹೊಡಿದು ಏನಾರೇ ಮಾಡ್ಬೇಕಂತಾರೆ. ಅವ್ರ ಪಾರ್ಟಿಲಿಂದ ತೆಗೆದು ಒಗ್ದಾರ. ಏನಾರೇ ಮಾಡಿ ನಾ ಸೈನ್ ಆಗ್ಬೇಕಂತ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದ್ರು. ಯಾರು ಸಹಿಸಂಗಿಲ್ಲ ಬಸನಗೌಡ್ರ, ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಂಗಿಲ್ಲ, ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ, ಮರ್ಯಾದೆಲಿಂದ ಇರಿ ಅಂತ ನಾವು ಹೇಳಿಕತ್ತೀವಿ. ಅಂಬೇಡ್ಕರ್ ಜಯಂತಿ ದಿವಸ ನಾನು ಹೇಳಿನಿ, ನಾನು ನಾಲ್ಗೆ ತಪ್ಪಿ ಇದು ಆಗ್ಯಾವ. ನಾಲ್ಗೆ ತಪ್ಪಾಗಿಲ್ಲ, ಬೇಕತ್ಲೆ ಹೇಳ್ಯಾರ. ನಾಲ್ಗೆ ಬ್ಯಾರೆ 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 ಕಾಸ್ಟ್ ಅವ್ರಿಗೆ ಬೈಲಾಕ್ ಬರ್ತೈತಿ. ನಾಲ್ಗೆ ಅವ್ರ ಕಾಸ್ಟ್ ಅವ್ರಿಗೆ ಬೈಕು ಅಂತ ಹೇಳ್ರಲ್ಲ. ಪ್ರವಾದಿ ಬಗ್ಗೆ ನಮಗೆ ಗೌರವ ಇದೆ, ನಮ್ ಧರ್ಮದಲ್ಲಿ ನಮಗ ಅದು ಏನು ಹೇಳಿಲ್ಲ. ಅವರು ಠಾಕ್ರೆ ಅವ್ರ ಮನ್ಯಾಗ ಎಂತಾರು ಹುಟ್ಟಾರ ಅಂತ ಕೇಳ್ಯಾರ. ಅದನ್ನು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅದು ತೆಪ್ಪದ, ಪೂರಾ ಅವ್ರ ಕ್ಷಮ ಕೇಳಬೇಕು. ನಾ ಹೇಳಿದ ತೆಪ್ಪದ ಅಂತ ನೀವು ಎಲ್ಲರೇ ತಿಳಿದಿರ್ಬೇಕು. ಮುಸಲ್ರಿಗೆ ಬೈದಿರಿ, ನಂಗೆ ಬೈರಿ, ಮುಸಲ್ರಿಗೆ ಯಾಕೆ ಬೈತೀರಿ? ನಾನು ನಿನ್ನ ಅಪ್ಪೋಜ್ ನಿಂತೀನಿ, 10 ಸರ್ತಿ ಬೈರಿ, ನಾನು ನಿಮ್ಗೆ 20 ಸರ್ತಿ ಬೈತೀನಿ. 1 ಕೇಸ್ ಯಾಕೆ 10 ಕೇಸ್ ಮಾಡ್ರಿ, ನಾವು ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ. ನಮ್ಗೇನು ಬರಂಗಿಲ್ಲ, ಕೈದೆ ಇಲ್ಲ. ಕೈದೆ ಸಂವಿಧಾನ ಮಾಡಿಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕೈದೆದೊಳಗೆ ನಾವು ಅದೀವಿ, ನೀವು ಅದೀವಿ. ಸರ್, ಇದು 28 ತಾರೀಕಿಗೆ ನೀವು ರ್ಯಾಲಿ ಮಾಡೋದು. ಎಲ್ಲಾರ್ಗ ಗುಂಡಾಕ್ ತಂದು ಕಲ್ಲು ಹೋಗೋದು, ಹಿಂದೂ ಪ್ರಾಪರ್ಟಿ ಏನು ಲಾಸ್ ಆದಂದ್ರೆ ಇದಕ್ಕೆ ಹೊಣೆಗಾರ ಮಾಡೋರು ಯಾರು ಪರ್ಮಿಷನ್ ಕೊಟ್ಟಿರ್ತಾರೋ ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕಂತ. ಯಾರು ನಾವು ಗುಂಡಾಗಳಿಗೆ ಇದು ಕಲ್ಲು ಹೊಡ್ಯಾವ್ರಿಲ್ಲ, ಹೊಡಿಸವನೇ ಬಸನಗೌಡ. ಕಲ್ಲು ಹೊಡೆಸವನು ಬಸನಗೌಡ, ಟ್ರೇನ್ ಸುಟ್ಟವ ಬಸನಗೌಡ, ಜೆಂಡಾ ಹಚ್ಚವ ಬಸನಗೌಡ, ಜಾತಿ ಭೇದಿ ಮಾಡವ ರಾಜಕೀಯ ಸಲುವಾಗಿ ಬಸನಗೌಡ. ಇದೇನು ಹೊಟ್ಟಿನ ಸಲುವಾಗಿ ಮಾಡ್ಲಾಕತ್ತಾನವ ಏನು? ಎಲ್ಲ ಮುಸಲ್ರ ಮನ್ಯಾಗ ಊಟ ತಿಂತಾನ, ಮುಸಲ್ರ ಮನೆಗೆ ಹೋಗಿಲ್ಲ, ರಂಜಾನ್ ಬಂದಿಲ್ಲ, ಮಸೂತಿಗೆ ನಮಾಜ್ ಬಿದ್ದಿಲ್ಲ. ಈಗ ನಿಮ್ಮ ಹೇಳೋ ಪ್ರಕಾರ 28 ತಾರೀಕು ದಿವಸ ರೈಲಿದಾಗ ಏನಾರ ಅನಾಹುತ ಬಸನಗೌಡನೇ ಜುಮ್ಮೆದಾರ. ಬಸನಗೌಡ ಮ್ಯಾಗೆ ನಿಗಾ ಇಡಬೇಕು. ಅಂತದೇ ಕೆಲಸ ಮಾಡ್ತಾನ. ಬಡವ್ರ ಮಕ್ಕಳಿಗೆ ಎಲ್ಲರ ಕಲ್ಲು ಹೋಗಿರಿ, ನಾ ಅದೀನಿ, ನಾ ಇದು ಅದೀನಿ, ನಾ MLA ಅದೀನಿ ಅಂತ ಹೇಳ್ತಾನ ಮಾಡವ ಬಸನಗೌಡನೇ. ಉಳ್ಕಿದವ್ರು ಇಲ್ಲ. ಇಲ್ಲ, ನಾವು ಅವರು ಹೆಂಗ ಸ್ಟೇಟ್ಮೆಂಟ್ ಕೊಟ್ಟಾರ ಹಂಗ ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತೀವಿ. DC ಸಾಹೇಬ್ರಿಗೆ SP ಸಾಹೇಬ್ರ ಅವ್ರ ಮ್ಯಾಗ ನಿಗಾ ಇಡ್ರಂತ ನಾವು ಸ್ಪಷ್ಟವಾಗಿ ಹೇಳಿಕತ್ತೀವಿ. ಮತ್ತು ನಾವು 28 ತಾರೀಕು ಎಲ್ಲಾರ್ಗ ಅಂಬೇಡ್ಕರ್ ಸರ್ಕಲಿಂದ DC ಆಫೀಸ್ ಪೀಸ್ಫುಲ್ ನಾವು ಮನವಿ ಕೊಡ್ಲಿಕ್ಕತ್ತೀವಿ. हमारे भी पूरे तमाम लोग हैं, सब भी मिला को हमें सबको रिक्वेस्ट करते हैं, सब भी आओ, समाधान से आओ, समाधान से मनवी देखो, जाको छोड़ो, किसे भी क्या बोलने का नहीं, करने का नहीं. हमारे सब भी मिला को आते हैं, हमारे बड़े लोग का सब भी मनवी देते हैं, बात करते हैं. सब भी तुम्हें आओ कर विनंती करते हो, पीसफुल आको, पीसफुल जाओ करको विनंती करो. सब भी 28 तारीख को सुबह 10 बजे सब संगठने वाले, संगठने वाले को, सब जात वाले को हमें मनवी कर रहे हैं. सब भी जात वाले हमारे साथ आ रहे हैं. कांग्रेस के कितने MLA MP? कांग्रेस के भी आते हैं, पूरे पक्षातर के आते हैं, पूरे संगठन वाले आते हैं, पूरे जात वाले को हमें बुला रहे हैं. सबको मनवी कर रहे हैं. अल्लाह बर्र विनंती इंशाल्लाह सब भी आएंगे. कौन कौन आएंगे देखेंगे. मीटिंग भी है बेंगलुरु में. कार्रवाई DC साहब को मनवी देते हैं. मनवी देखो, हमें आगे का नेक्स्ट कार्रवाई है हमें करने की कोशिश करते हैं. ये हमारे हुजूर का है, हुजूर को चाहने वाले सब भी आते हैं. कितने जने आए तो आंधे में उनको मनवी कर रहे हैं. हमें शांति से मनवी देखो, हमें आते हैं. टाइमिंग क्या है वो? 10 बजे से 11 बजे से 1-2 बजे तक मनवी देखो. लोग जमा होने की आशंका है. होता 5 से 7-8 सिटी के सिर्फ लोग आएंगे. सिटी के लोग होता चलते हैं. वहाँ पर स्टेज मारा जाएगा अंबेडकर. स्टेज मारते हैं. होता चेक हमारे कौन लीडर होंगे, स्वामी होंगे, सबको मिला को सबको फिर एक बार हमें विनंती करते हैं. 28 तारीख को सोमवार दिन 11 बजे आओ, आपको मनवी देखो, जाओ, एकदम शांति से मनवी देख जाओ कर.
हिंदू मुसलमान सिख ईसाई सबको आकर का मैं मनवी कर। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।